ಸಾರಥೆ ಭೂಪತೆ ಸ್ತ್ರೀಯರ ಕಡೆ ಗಂಡಿನ ಕಟಾಕ್ಷವೇ ಎನ್ನ ಕೈಯೊಳಗಿನ ಚೋಮರ ಹಾ ಸರಿ ಮಾತಿನ ಗಿರಿಯೇ ನಾನು ಏರುವ ತುರಗ ಚಂಪಕದ ಮರಗಳೆನ್ನ ಆನೆಗಳು ಶಶಾಂಕನೇ ಶ್ವೇತ ಛತ್ರವು ರಸದಾಳಿಯ ಎನ್ನ ಕರದೊಳಗೆ ಧರಿಸಿದ ಧನಸ್ಸು ಹಾ ಶೃಂಗಾವಳಿ ಎಂಬ ಪಂಕ್ತಿಯೇ ತರುದರಾಟ ಹಾ ಸ್ತ್ರೀಯರ ಕುಂಭಕುಜಗಳೇನು ಸಾರಥೆ ಭೂಪತೆ ವನಿತಲ ತಾಂಗಿಯರ ವೈಯಾರವೆಂಬ ಮಣಿಪೀಠದ ಜಗನ್ಮೋಹನ ಕೃತಿಯಿಂದ ನಾನೇ ಸೀತೆಯನ್ನು ಘಟ್ಟವನಿಗೆ ಶೂಲ ಹಾ ಭೂಪತೆ ಸ್ತ್ರೀಯರ ಕಣ್ಣೆತ್ತು ನೋಡುವುದಿಲ್ಲ ಒಂದು ರಥವಮ್ಮಾಡಿದವರ ನಾನು ನದಿಯ ತುಂಬಿದ್ದ ಇಚ್ಛಾದಿದವನ ಸರ್ರನಾಧಾರ ಚಕ್ರಕ್ಕೆ ದುರ್ಮತ ಪ್ರಚಂಡ ಶಿರೋಮಣಿಗಳಿಗೆ ಗಂಡನೆಂಬುವರಿಗೆ ಗಂಡ ಜಗದೋತ್ಪತ್ತಿ ದಂಡ ಪುಂಡರಿಕಾಕ್ಷಿಣ ಕುವರ ವೀರ ದುಷನ್ ಮೇಘ ಸಮೀರ ಮಹಾವೀರ ಮನ್ಮಥ ಮಹಾರಾಯ ನೋಡುವರ ಕಣ್ಣಿಗೆ ಬಲುಚಾಯ ಈ ಸಭಜನರು ಮೆಚ್ಚಿಕೊಟ್ಟಿರುವ ವಿನತುರಾಯ ಮೇಲೆ ಕಯ ಮನ್ಮಥ ಮಹಾರಾಯರು ತಾವಾದರೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಭೂಪತೆ ಈ ಸಂಸ್ಥಾನವು ಎಷ್ಟು ರಮ್ಯವಾಗಿ ಪರಿಶೋಭಿಸುವುದಲ್ಲ ಹೌದು ದೇವ ಈ ಸರೋವರದಲ್ಲಿ ಗುಂಪು ಗುಂಪಾಗಿ ಚಲಿಸುವ ಹಂಸ ಪಕ್ಷಿಗಳ ಅಂದ ಚಂದನ ಮೇಲ್ಭಾಗದಲ್ಲಿ ಕುಳಿತ ಹೋಗಲಿ ನೋಡು ಸಾರಥೆ ಭೂಪತೆ ಕೈಲಾಸವನ್ನು ಕಡೆಗಾಣಿಸಿ ಮೆರೆಯುವ ಈ ತೋಟಾದ ನೀಟಾದ ಸಕಲ ಸೌಕರ್ಯವು ಎಷ್ಟು ಗಂಗಳಿಗೆ ರಂಗಕರವಾಗಿ ರಂಜಿಸುವುದಲ್ಲ ಸಾರಥೆ ಭೂಪತೆ ಕುಬೇರನ ತೋಟವನ್ನು ತಿರಸ್ಕರಿಸುವ ಚಿತ್ರ ವಿಚಿತ್ರವಾದ ನಾನಾ ತರದ ವೃಕ್ಷಾಂಗಗಳು ಸೂರ್ಯನ ಉದಯಕ್ಕೆ ಎಷ್ಟು ಸಂಭ್ರಮದಿಂದ ಸಾರಥೆ ಭೂಪತೆ ಮಂದಾರನು ಶಾಂತಿಯಿಂದ ಚಲಿಸುತ್ತ ವೃಕ್ಷಾಂಗರಿಗೆ ಮನ ಆನಂದ ಮಾಡುತ್ತಿರುವುದು ಭೂಪತೆ ಎಂಥ ಸಕಲ ಸೌಭಾಗ್ಯದಿಂದ ಕೂಡಿದ ಶೃಂಗಾರವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಅದೇನು ದೇವ ಅಮರಾವತಿಯ ಒಡೆಯನಾದ ದೇವೇಂದ್ರ ಎನ್ನಂಬರ ಹೇಳಿದ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ ಒಳ್ಳೇದು ಭೂಪತೆ ಮುಂದೇನು ಸಂಗತಿ ಈ ಸಾರಥಿ ಭೂಪತೆ ಅಮರಾವತಿಯ ದ್ವಾರ ಮುಂಭಾಗದೊಳು ಮನ್ಮಥ ಮಹಾರಾಜನು ಬಂದಿರುವನೆಂದು ದೇವೇಂದ್ರ ಸೂಚನೆ ಹೊರತು ಸಾರಥಿ ಅತಿ ಜಾಗ್ರತೆ ಒಳ್ಳೇದು ಭೂಪತೆ ಬಿಡ ಮೋಕ ಮಲ್ಲಿ ಇವರು ಮನ್ಮಥನ ಪಾತ್ರಕ್ಕೆ ಸುವರ್ಣದ ಉಂಗುರವನ್ನು ಆಯರ್ ಮಾಡಿರ್ತಾರೆ ರಾಜ ರವಿಕೋಡಿ ದೇಶ ಐಶ್ವರ್ಯ ಮತ್ತು ಕಂಡರ್ತನೆ ಮೇಲತ್ತಾರ ಭೋಗನೆ ಆಹೋ ರಾಜಾದಿರಾಜನಾದ ಅಮರೇಂದ್ರನೇ ಮನ್ಮಥ ಮಹಾರಾಜನೇ ಎನ್ನ ಅತ್ಯಂತ ಸಡಗರದಿಂದ ಕರೆಸಿದ ಕಾರಣವೇ ಹೇಳ್ಬೇಕೇ ಅಹೋ ರಾಜ ಮಹಾವೀರ ಮನ್ಮಥನೆಂದರೆ ಮಂದಾರಗಿರಿಯ ಸಿಡಿ ಹೊಡೆದು ಪುಡಿ ಪುಡಿಯಾಗಿ ಪೊಡವೆಗೆ ಸಲ್ಲುವುದು ಅಹೋ ರಾಜ ಎನ್ನಯ ಲಕ್ಷಣವಂ ಕಂಡು ಛತ್ರಭಾನುವ ತನಗೆ ಅವಲಕ್ಷಣವಾಯ್ತೆಂದು ತಕ್ಷಣವೇ ಅಂತರಿಕ್ಷದೊಳಗೆ ಅಹೋ ಸುರಪತಿಯೇ ಎನ್ನೆಂದಾಗುವಂತ ಕಾರ್ಯದಾವುದು ಚೆನ್ನಾಗಿ ಬಿತ್ತರಿಸಿ ಪುರಂದರ ಅವ ನಮ್ಮ ತಾಯಿ ಹೇಳುವನೆ ಕೇಳು ರಾಜಾತಿಯನ್ನು ಚಮತ್ಕಾರವಾಗಿ ಹೇಳು
ಮೇಘರಾಜನು ಉದಯಿಸಿ ಬಂದಂತೆ ಸರ್ವ ಸ್ತ್ರೀಯರ ಮನವೊಯ್ಯಿ ಇಂಗಿತವನ್ನು ಶಾಂತಗೊಳಿಸುವ ಮನ್ಮಥ ಕೇಳುವ ಮುಂದಿನ ಚರಿತ್ರ. ಮನ್ಮಥ, ಅಹೋರಾಜ ಇನ್ನೊಂದು ಕಲಿಸಿದ ಕಾರ್ಯಾರ್ಥವೇನೆಂದರೆ ಆ ಗಂಧಮಾನ ಪರ್ವತದಲ್ಲಿ ನಾರಾಯಣರೆಂಬರು ಘೋರ ತಪಸ್ಸನ್ನು ಗೈಯುತ್ತಿರುವರಂತೆ. ಆದ ಕಾರಣ ನೀನು ಅವರಿರುವ ಸ್ಥಳಕ್ಕೆ ಹೋಗಿ ನಿನ್ನ ಪಂಚಬಾಣಗಳಿಂದ ಇವರ ಎದೆಯನ್ನು ಹೇಳಿ ತಪೋಭ್ರಷ್ಟರನ್ನಾಗಿ ಮಾಡಿ ಬರುವುದಕ್ಕೆ ನಿನ್ನನ್ನು ಕರೆಸಿರುವೆನು. ಆದ ಕಾರಣ ಅವರಿರುವ ಸ್ಥಳಕ್ಕೆ ಹೋಗುವಂತ ಕಂಡರ್ಪೆ ತೋರು ನೀನು ಅವರು ನಿನ್ನೆ ಪ್ರತಾಪ. ಗೀರ್ವಾಣೇಶ, ಇದೇನು ನಿನ್ನ ವೇಷ? ನೀನು ಕೇಳುವುದು ಮೋಸ, ತಪಸ್ಸು ಭಂಗಗೈದರೆ ಬರುವುದು ನನಗೆ ದೋಷ, ಆಗುವೆ ಸರ್ವನಾಶ. ಅಮರೇಶ ದೇವೇಂದ್ರ, ಸುಮ್ಮನೆದ್ದ ಸರ್ಪವನ್ನು ಕೆಣಕೆದರ ಕಚ್ಚದ ಸುಮ್ಮನೆ ಸುಡಬಲ್ಲದೆ, ಊರು ಸವರುವ ಮಾರಿಯನ್ನು ಮನೆಯೊಳಗೆ ತಂದಿಟ್ಟುಕೊಂಡರೆ ಮನೆಯ ಧ್ವಂಸವಾಗುವುದಲ್ಲದೆ ಉಳಿಯವಲ್ಲದೆ. ಮನ್ಮಥ, ನರನಾರಾಯಣಂತೆ ಸಾಮಾನ್ಯ ವೃತ್ತಿ ತೆಗೆದುಕೊಂಡಿವೆ. ನೀನೇನು ಸಾಮಾನ್ಯದವನ ಮನ್ಮಥ? ಮುಕ್ಕೋಟಿ ದೇವತೆಗಳು ತತ್ತರಿಸಿ ನಡುಗುವಾಗ ಎಕ್ಕೋ ಚಿತ್ತ ಎಲ್ಲಿಂದ ಈ ಕಾರ್ಯ ಸಾಧ್ಯವಾಗಲು ಪುರೋಹಿತ ಜಿಲ್ಲೆಯ ಪ್ರಾಣ ಸರ್ವತ. ಮನ್ಮಥ, ಹೇಳುವನು ಕೇಳು. ರಾಜಾದೇನು ಸಮಸ್ತವಯ್ಯ ಎಲೆ ಬುದ್ಧಿ ಶೂನ್ಯನಾದ ಅಂಗಜ, ಈ ಸುರಲೋಕಕ್ಕೆಲ್ಲ ನಾನೇ ಮಹಾರಾಜ. ನಾನು ಹೇಳಿದಂತೆ ನಡೆಯುವುದು ನಿಮ್ಮ ಕರ್ತವ್ಯ. ವ್ಯಂಗ್ಯವಾದ ಮಾತುಗಳನ್ನಾಡದೆ ಎನ್ನ ಮನೆ ಇತ್ತು ಅಂತ ನಡೆದುಕೊಂಡರೆ ನೀನು ರಾಜನಾಗುವೆ. ಎನ್ನ ಆಜ್ಞೆ ಮೀರಿ ನಡೆದರೆ ಬರುವುದು ನೀವು ಕೇಳಿ. ಈ ರೂಢಿಯವರಿಗೆ ಮೂಢ ಮಾತುಗಳು ನುಡಿಯಲು ನಾನು ಖಂಡಿತವಾಗಿ ಸೇರ್ತೇನೆ. ಇನ್ನು ನೀನು ಹೆಚ್ಚಿಗೆ ಮಾತನಾಡದೆ ಎನ್ನ ಮಾತಿಗೆ ಒಡಂಬಟ್ಟು ಸಂತೋಷ ಪಟ್ಟು ಅವರೆಲ್ಲ ಸ್ಥಳಕ್ಕೆ ದಿಗ್ವಿಜಯ ಮಾಡಿ ಕಾಮನೆ ಮಾಡಬೇಕು ಬೇಗನೆ.
ಸುರಪ್ಪ ಇದೇನು ನಿನ್ನ ಬೆನ್ನಪ್ಪ ಯಾತಕ್ಕೆ ನನಗೆ ಈ ಕೋಪ ಕೇಡು ಬರುವ ಕಾಲಕ್ಕೆ ಮೂಡಿ ಬರುವ ಸೂಚನೆ ನೋಡಿ ಎಂಬಂತೆ ಜನಗೆ ಅಂತ್ಯಕಾಲವು ಸಂಭವಿಸುವುದಕ್ಕೆ ಇದೊಂದು ಗಂಟೆಗೋವನ್ನಂತಾಯ್ತು. ಓ ರಾಜ ಮನ್ಮಥ, ನಾನು ಮಾತು ಮೀರಿ ನಡೆದರೆ ರಾಜಭ್ರಷ್ಟನಾಗ. ಓ ರಾಜ ಅಪಕೀರ್ತಿಯಂ ಪಡೆದ ಅವರಿಯಲ್ಲಿರುವುದಕ್ಕಿಂತ ಅವರ ಚರ್ಚವಾಡಿ ಸಾಯುವುದೇ ದೇವೇಂದ್ರ ಮಹಾರಾಜನೇ. ನಿನ್ನ ಮನೋ ಇಷ್ಟದಂತೆ ನೆರವೇರಿಸಿಕೊಡುವ ರಾಜೇಂದ್ರ ಭೂಪ ಸರ್ವ ನಿಮಿತ್ತ ಜನ ಪ್ರತಾಪ. ಎಲ್ಲ ಕಂಡಪ್ಪ, ಅವು ರಾಜ ಸುರ ನರ್ತಕಿಯಾದ ಮೇನಕಿಯು ನಿನ್ನ ಸಂಗಡ ಬರುವಳು. ನೀನು ನಿನ್ನ ಪಂಚಬಾಣಗಳಿಂದ ಅವರ ಹೃದಯಕ್ಕೆ ನಾಟಿಸು. ಆಗ ಅವಳು ತನ್ನ ನಟನೆಯಿಂದ ಅವರನ್ನು ಮನಮೋಹಗೊಳಿಸುವಳು. ಆಗ ಅವರು ಮಾಡುವಂತ ಕಾರ್ಯವು ನಿಷ್ಫಲವಾಗುವುದು. ಕಂಡಿಯ ಮಕರಕೇತನ ತೋರು ನೀನು ಅವರು ನಿನ್ನ ಜಾಣತನ. ರಾಜಾದಿರಾಜನಾದ ದೇವೇಂದ್ರ ಸಾರ್ವಭೌಮರೇ, ಅವ ಮನ್ನತ ತಡವೇತಕ್ಕೆ ಅಸುರ ನರ್ತಕಿಯಾದ ಮೇನಕೆಗೆ ಈ ವಿಚಾರವನ್ನು ಚೆನ್ನಾಗಿ ತಿಳಿಸು. ಅವಳೊಮ್ಮೆ ಅನ್ನ ಸಂಗಡ ಕರೆದುಕೊಂಡ ಗಂಧಮಾನ ಪರ್ವತಕ್ಕೆ ಹೋಗಿ ಅವರ ತಪವನ್ನು ನಾಶಪಡಿಸಿ ನಮ್ಮ ಕಾರ್ಯಕ್ಕೆ ದಿಗ್ವಿಜಯಗೊಳಿಸಿ ಕ್ಷಣ ಮಾತ್ರದಲ್ಲಿ ಬರುವ ರಾಜ ಕವಿಗೋಡಿ ದೇಶ ರತಿದೇವಿ. ರತಿದೇವಿ. ಅಹೋ ಮನ್ಮಥ ಮಹಾರಾಜನೇ, ಅಹೋ ರಾಜ, ಈಗಾಗಲೇ ಆ ಮೇನಕಿಗೆ ಎಲ್ಲಾ ವಿಚಾರವನ್ನು ತಿಳಿಸಿರುವೆನು. ನೀನಿನ್ನು ಹೋಗುವ ಕಾರ್ಯಕ್ಕೆ ಸಕಲ ವಸ್ತುಗಳನ್ನು ಸಿದ್ಧಪಡಿಸಿ ನಾನಿನ್ನು ಕ್ಷಣ ಮಾತ್ರದಲ್ಲಿ ಹೋಗಿ ಆ ಮೇನಕಿಗೆ ಎಲ್ಲಾ ವಿಚಾರವನ್ನು ತಿಳಿಸಿರುವೆನು. ನೀನಿನ್ನು ಹೋಗುವುದಕ್ಕೆ ನಾನಿನ್ನು ಪೋದಲಿಂದ ಮೈಮರೆತು ಮಲಗದಿರು ಮಾರನೇ ಸೂರನೇ. ಆಗೋ ಹರಿವಾಹನನೇ. ಅಹೋ ಮನ್ಮಥ, ಇದೇನು ನಿನ್ನ ಆಲೋಚನೆ? ಕೊಟ್ಟ ಮಾತನ್ನು ತಪ್ಪೋನಲ್ಲ ಈ ಜಗತ್ತಕ್ಕೆ ಮನ್ಮಥ. ನೋಡು ಮುಂದೆ ನನ್ನ ಚರಿತ್ರ. ಇನ್ನು ನೀನು ತಡ ಮಾಡದವಳ ಮುನ್ನಡೆಯ ಕಳಿಸಿಕೊಳ್ತೇವೆ ಎಂದು ಮಹಾರಾಜನೇ. ಸಾರಥಿ ದೇವ, ಮೇನಕೆ ಇರುವ ಸ್ಥಳಕ್ಕೆ ಹೋಗಲು ನೀನು ಸಾರಥಿ ಅತಿ ಜಾಗೃತಿ. ತಮ್ಮ ಶ್ರೀರಂತಾಗಲ ದೇವ. ರತಿ ರಾಜ, ತಿಪ್ಪಣ್ಣ ಕಂಪ್ಯೂಟರ್ ಎನ್ನ ಅಂತಃಪುರಕ್ಕೆ ಹೋಗಿ ಎನ್ನ ಸತಿಯಳಾದ ರತಿದೇವಿ ಎಂಬರು ಹೇಳಿ ಸಾರಥಿ ತಮ್ಮ ಶ್ರೀರಂತಾಗಲ ದೇವ. ಐಶ್ವರ್ಯ ಮತ್ತ ಮೇಲಕ್ಕೆ ಸುಂದರಿ ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ತಕ್ಕಬೇಕು ತೊಂದರೆ. ಸತಿಯಳಾದ ಎನ್ನ ಮುಂದೆ ತಿಳಿಸಬೇಕು. ಅದು ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ತೊಂದರೆ. ಸತಿಯಳ ಮುಂದೆ ತಿಳಿಸಿದ ಪೋದ ಕಾರ್ಯವು ಜಯವಾಗುವುದು ಸುಂದರ. ಯಾರು ಹೇಳಿದ್ರಾಗಂತ? ಹಿರಿಯರು ಹೇಳಿರೋರು ಸುಂದರ. ಹೌದೇ? ಹೌದು ರಮಣ. ಹಿರಿಯರ ಮಾತನ್ನು ಕೇಳಿ ನನ್ನನ್ನು ಕಟ್ಟಿಕೊಂಡೆ. ಹೌದು ಸುಂದರ. ಕಾಂತ, ಕಾಂತ, ಆಗ ಹಿರಿಯರ ಮಾತನ್ನು ಕೇಳಿ ನನ್ನನ್ನು ಕಟ್ಟಿಕೊಂಡಿರಬಹುದು. ಈಗ ಸತಿಯಳ ಮಾತನ್ನು ಕೇಳದೆ ನೀನೆಷ್ಟು ಕೇಳಿದರೂ ಬೆಳಕು ನೀನೆಷ್ಟು ಬೇಡಿಕೊಂಡರೂ ಬಿಡುವುದಿಲ್ಲ ಸುಂದರ. ಪ್ರಿಯಾ, ಬೇರೆ ಕೇಳು. ಅದೇನು ಸಮಸ್ಕಾರವಾಗಿ ಹೇಳ್ತಿದ್ದಾರೆ. ಭೂಲೋಕದ ಮಹಾವೀರ
ರಥದ ದೂರ ಧೀರ ಕಾಂತ ಅಯ್ಯ ಕಾಂತ ಸುಂದರ ಅಯ್ಯ ಸುಂದರಿ ಪ್ರಿಯಕರ ಅಯ್ಯ ಪ್ರಿಯಕರ. ತಿಳಿಸೋ ಪಯಣದ ವಿವರ ಯಾರೋಳು ಇಂಥ ಬಂತ ತಿಳಿಸೋ ಎನ್ನಗೆ ಕಾಂತ ಯಾರೋಳು ಇಂಥ ಬಂತ ತಿಳಿಸೋ ಎನ್ನಗೆ ಕಾಂತ ನಿನ್ನಯ ರಾಣಿಯ ಅಂಬೆಯ ಹರಿಸಯ ನಿನ್ನಯ ಜೀವನ ದೊಡೆಯ ಲ ಲ ಲ ಲ ಲ ಲ ಲ ಅಹೋ ಕಾಂತ ಅಯ್ಯ ಕಾಂತೆ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಹ ಕೈಯಲ್ಲಿ ಅಶ್ವಗಳನ್ನು ಬಂಧಿಸಿ ಹ ಸತ್ಯಳ ಮುಂದೆ ತಿಳಿಸದೆ ಹೋಗದ ಕಾರ್ಯ ಧಾವುದಿರುವುದು ಸತ್ಯಳ ಮುಂದೆ ತಿಳಿಸಬೇಕು ಕಾಂತ ಮಹಾ ಗುಣವಂತ ಆಶೆ ಮನ್ನಹ ಮೋಹನ ಮನೋಹರೇ ಇದೇನು ನಿನ್ನ ಮಾತಿನ ಪರಿ ಎನ್ನ ಪಯಣದ ಗೋಷ್ಠಿ ವಿಚಾರಿಸುವುದು ಮರಿ ನನಗೆ ರಕ್ತದಾರತಿಯ ಬೆಳಗ್ಗೆ ಶುಭ ಹಾರೈಕೆ ಮರಿಸಿ ಎನ್ನ ಸಂತೋಷದಿಂದ ಗಳಿಸಿಕೊಂಡು ನಾರಿ ಎನ್ನ ಸೌಭಾಗ್ಯಿಸಿದೆ ಕಾಂತ ಅಯ್ಯ ಕಾಂತ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾಗಿರುವನು ತಿಳಿಸಬೇಕು ಸರ್ವತ ತಿಳಿಸುವುದಿಲ್ಲ ಸುಂದರ ರತ್ನದ ಹರತಿ ಬೆಳಗುವುದಿಲ್ಲ ಅದೇತಕ್ಕೆ ಬೆಳೆದಿಲ್ಲ ಸುಂದರ ತಿಳಿಸದೆ ಹೋಗುವೆಯಲ್ಲ ಅದಕ್ಕೋಸ್ಕರ ಸಹಜವಾಗಿ ಹೋಗುವನು ಸುಂದರ ಕಾಂತ ಅಯ್ಯ ಕಾಂತ ಕೈ ಹಿಡಿದ ಸಹಭಾಗಿನಿ ಸುಖ ದುಃಖದ ಸಮಭಾಗಿನಿ ಮುಂದೆ ತಿಳಿಸದೆ ಹೋಗುವೆಯ ಪ್ರಿಯ ಸಹಜವಾಗಿ ಹೋಗುವನು ಸುಂದರಿ ಯಾರ ಜೊತೆಗೂಡಿ ಹೋಗುವೆ ನಾನು ಯಾರ ಜೊತೆ ಹೋಗಿದರು ನಿನಗೇನು ಸುಂದರ ಕಾಂತ ಅಯ್ಯ ಕಾಂತ ನೀನು ಹೋಗುವ ಕಾರ್ಯ ಎನ್ನ ಮುಂದೆ ತಿಳಿಸುವವರೆಗೂ ನಿನಗೆ ಎಷ್ಟು ಮಾತ್ರಕ್ಕೂ ಜಯಧಾರ್ತಿಯನ್ನು ಬೆಳಗಿ ಹಾರೈಸುತ್ತಿಲ್ಲ ಸತ್ಯಳ ಮುಂದೆ ತಿಳಿಸಬೇಕು ರನ್ನ ಬುದ್ಧಿ ಸಂಪನ್ನ ಎಲೈ ಕಾಂತೆ ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನಗೆ ಹಿಡಿದ ಭ್ರಾಂತೆ ಹೌದು ಎಲೈ ರತಿ ಎಂಬ ಮಂಕಮತೆ ಯಾತಕ್ಕೆ ಎನ್ನುವಂತಾಟ ಮಾಡುತ್ತೆ ಎಲೈ ಎನ್ನ ಮೋದ ಸತಿ ಹೇಳುವನು ಕೇಳು ನಾನು ಹೋಗುವ ಪಯಣದ ರೀತಿ ಬಿಡು ನಿನ್ನ ಮನದ ಭ್ರಾಂತೆ ಚೆನ್ನಾಗಿ ಹೇಳು ಪ್ರಿಯ ಹೇ ಕಾಂತೆ ಕಾಂತ ಗೋಳಿಲಾಲ
ನನಗೆ ಆಜ್ಞೆಯ ನೀಡಿದ ರೀತಿ ಹೇಳುವನು ಕೇಳಿ ಎನ್ನ ಮೋದ ಸತಿ. ಚೆನ್ನಾಗಿ ಹೇಳು ಪ್ರಿಯಾ. ಹಾಗೆ ಕಾಂತೆ, ಆ ನರನಾರಾಯಣನೆಂಬುವರ ಗಂಡಮಾನ ಪರ್ವತದಲ್ಲಿ ಘೋರ ತಪಸ್ಸನ್ನು ಕೈತಿರುವಂತೆ ಆದ ಪ್ರಯುಕ್ತ ಅವರ ತಪಂಭಂಗಗೈದು ನಾನು ಹೋಗುವೆನ ಕಾಂತೆ. ಭ್ರಾಂತೆ ಮನ್ಮತ ಹಾಗೆ ಕಾಂತೆ, ಕಾಂತ ಹಾಗೆ ಕಾಂತೆ ಅಲ್ಲ, ಹಾಗೆ ವಲ್ಲವೇ ಸತ್ಯಳ ಮಾತನ್ನು ಮೀರಿ ನರನಾರಾಯಣರ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಸಹಜವಾಗಿ ಹೋಗುವೆನು ಸುಂದರೇ. ನೀನು ಎಷ್ಟು ಬೇಡಿಕೊಂಡದರೂ ಬಿಡುವುದಿಲ್ಲ ಸುಂದರೇ. ಸುಂದರ ಹಾಗೆ ಸುಂದರೇ. ಓ ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಉಮ್ಮಳೆ ಬಾಳಿಗೆ ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆನಾದ ಹೃದಯ ತಾಳದಲ್ಲಿ ಹೊನ್ನಾಯ ಪ್ರೇಮನಾದ ಮಿಡಿಯಲು ಸುಮಧುರ ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಉಮ್ಮಳೆ ಬಾಳಿಗೆ. ವನ ದೇವತೆಯ ಹಸಿರು ನುಡಿತ ನವ ಪ್ರೇಮಿಗಳ ನುಡಿಯುವುದು. ವನ ದೇವತೆಯ ಹಸಿರು ನುಡಿತ ನವ ಪ್ರೇಮಿಗಳ ನುಡಿಯುವುದು ನಮ್ಮ ಪ್ರೀತಿಗೆ ನಮ್ಮ ಪ್ರೀತಿಗೆ ಗೆಜ್ಜೆ ತಾಳದಲ್ಲಿ ಹೊನ್ನಾಯ ಪ್ರೇಮನಾದ ಹೃದಯ ತಾಳದಲ್ಲಿ ಹೊನ್ನಾಯ ಪ್ರೇಮನಾದ ನೀಡೇನು ವರವತುಟಿ. ತೂತು ಕಾಂತ ಹಾಗೆ ಕಾಂತೆ ನಲ್ಲ ಅಹೇನಲ್ಲಿ ಪ್ರಿಯಾ. ಅಹೇ ಪ್ರಿಯಳೇ, ಆ ನರನಾರಾಯಣರು ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆಯಾ? ನಾನೇನು ಸಾಮಾನ್ಯನೆಂದು ತಿಳಿದುಕೊಂಡಿರುತ್ತಿದ್ದರೆ. ಕಾಂತ ಅಹೇ ಕಾಂತೆ, ಆ ಭಂಡ ದೇವೇಂದ್ರನ ಮಾತನ್ನು ಕಟ್ಟಿಕೊಂಡು ನೀನು ನರನಾರಾಯಣರ ಜೊತೆಗೂಡಿ ಯುದ್ಧಕ್ಕೆ ಹೋಗುವುದು ಬೇಡ. ಸತ್ಯಳ ಮಾತನ್ನು ಕೇಳು. ನೀನು ಎಷ್ಟು ಕೇಳಿಕೊಂಡರೂ ಬಿಡುವುದಿಲ್ಲ ಸುಂದರೇ. ಅವರ ಜೊತೆಗೂಡಿ ಪಂಥವನ್ನು ತೊಟ್ಟು ಹೋದರೆ ನಿನಗೆ ಜಯವು ಸಿಗಲಾರದು ಕಾಂತ. ಸದ್ಗುಣವಂತ ಆಯ್ಷೆ ಸವಿ ಮಾತಿನ ರಗಣಿ ಮಾಡದಿರು ರಗಳೆ. ರಾಜಭ್ರಷ್ಟನಾಗುವುದು ನಿನಗೆ ಮನೋಷ್ಠವಾಯಿತು. ನಾನು ಇಲ್ಲದಿದ್ದರೆ ಈ ಜಗತ್ತು ಉತ್ಪತ್ತಿಯಾಗಬಲ್ಲದೆ, ನಾರಿಯರ ಕಾಮದ ಶಾಂತಿಯಾಗಬಲ್ಲದೆ. ಇಂಥ ವೀರ ಮನ್ಮಥ ನಮ್ಮ ಕಡೆ ಕಾಣಿಸಿ ಕಾಲಭ್ರಷ್ಟ ತರ್ಬೋರಿತ ನಿರ್ಮತರಾದ ಹಾಗೆ ಸುಂದರಿ, ಆ ನರನಾರಾಯಣರೆಂಬ ರಹದಮರ ಹೃದಯವಂಶಿ ಎನ್ನ ಸೆರವಮ್ಮವರ ಶರೀರಕ್ಕೆ ಒಡೆದು ನಾರಿಯರ ಮೇಲೆ ಉಚ್ಚೊಡೆದಂತೆ ಮಾಡಿದಂತೆ ಜಗದತ್ಪತ್ತಿದಾನೋ ದಂಡ ಧೀರ ಪ್ರಚಂಡ ಈ ಜಗತ್ತಿನ ನಾರಿ ಶಿರೋಮಣಿಯರ ಗಂಡ ಈ ವೀರ ಮನ್ಮಥ ಮಹಾಪ್ರಚಂಡವೊಂದನ್ನು ನಾಮಾಕಿದೆ ಆತ ಕೃತಿ ಎಂಬ ರಾಣಿ ಕಳಕೀರ ವಾಣಿ. ಕಾಂತ ಅದೇ ಕಾಂತೆ, ಒಂದ ಹಠವೇ? ಹೌದು ಹೌದು ರಮಣಿ. ನೀರು ಕುಡಿವೆಯಾ? ಇಲ್ಲ ಸುಂದರಿ, ಕುಡಿಯುವುದಿಲ್ಲ. ಇಲ್ಲ ಸುಂದರಿ.